ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಿಂದ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ, ರೇವಣ್ ಸಿದ್ದಪ್ಪ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಈಗ ಅಭಿವೃದ್ಧಿ ಹೆಂಗಾಗಿದೆ ರಾಜ್ಯದ ಯಾವ ಭಾಗದಲ್ಲಿ, ಯಾವ ಕ್ಷೇತ್ರದಲ್ಲಿ ಅಂತ ಮಾತಾಡ್ತಾ ಇದ್ವಿ. ನಿಮ್ MLA ಬಗ್ಗೆ, ನಿಮ್ MLA ಮಾಡಿರೋ ಅಭಿವೃದ್ಧಿ ಬಗ್ಗೆ ನೀವು ಹೆಂಗ್ ನೆನಪಿಸ್ಕೊಳ್ತೀರಿ? ಎಷ್ಟು ಉದ್ಧಾರ ಆಗಿದೆ ನಿಮ್ಮೂರು? ಏನೇನು ಉಪಯೋಗ ಇಲ್ಲ, ಅದರಲ್ಲಿ ಹೇಳೋದ್ರಲ್ಲಿ ಜೀರೋ, ಸೊನ್ನೆ. ಅವರು ಮಹತ್ವದ ನಿರ್ಧಾರ ಅನ್ನೋದೇ ಇಲ್ಲ ಅವ್ರ ಹತ್ರ. ಬಡವ್ರ ಬಗ್ಗೆ ಕಲಿತಾನೆ ಇಲ್ಲ. ಒಂದು 10 ಜನಕ್ಕೆ ದುಡ್ಡು ಬರುತ್ತೆ, 100 ಜನಕ್ಕೆ ದುಡ್ಡು ಬರೋದಲ್ಲ. ಆದ್ರೆ ಮುಸ್ಲಿಮ್ಸ್ಗೆ ಒಬ್ರು ಬರೋದಲ್ಲ ನೋಡಿ, ಅವ್ರ ಎಲ್ಲರಿಗೂ ದುಡ್ಡು ಬರುತ್ತೆ ಮುಸ್ಲಿಮ್ಸ್ಗೆ. ಆದ್ರೂ ಉಪಯೋಗ ಇಲ್ಲ ಮೇಡಮ್. ಇಂಥ MLAಗಳು ನಾವು ಎಂತ ನೋಡಿರ್ಲಿಲ್ಲ. ಪದೇ ಪದೇ ಮತ್ತ ಅವ್ರನ್ನೇ ಆರಿಸ್ಕೊ ಬರ್ತೀರಾ ನೀವು ಮೇಡಮ್ ಅವರೇ? ಅದು SC ST ಅದೇ ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಆಗ್ಲಿ, ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರು ಪಾರ್ಟಿಗಳು ನಿಂತ್ಕೊಂತವಲ್ಲ, ಒಬ್ರನ್ನೇ ಆರಿಸ್ಕೊಂಡು ಯಾಕೆ ಬರ್ತೀರಿ ಮತ್ತೆ? ಏನೋ ನಿಜವಾಗ್ಲು ಹೇಳ್ತಾನೆ, ಉಪಯೋಗ ಇಲ್ಲ ಮೇಡಮ್ ಅವರೇ ಅವರು. ಇಂಥ ದರಿದ್ರ ಸರ್ಕಾರ ನಾವೆಲ್ಲೂ ನೋಡಿರ್ಲಿಲ್ಲ ಬಿಡಿ. ಹಂಗಂತೀರಾ? ಅದ್ರ ಮಧ್ಯ ಅಭಿವೃದ್ಧಿ ಹೋಗ್ಲಿ, ಇವ್ರುಗಳೇ ಯಾರು CM ಆಗ್ತಾರೆ, ಯಾರು ಬಿಡ್ತಾರೆ, ಈ ಜಗಳದಲ್ಲೇ 2.5 ವರ್ಷ ಉರುಳಿಸ್ಕೊ ಬಂದ್ಬಿಟ್ರಲ್ಲ, ಮತ್ತೆ ಇನ್ನು ಅಭಿವೃದ್ಧಿ ಯಾರನ್ನ ಕೇಳದ್ ನಾವು? ನಿಜವಾಗ್ಲೂ ಉಪಯೋಗ ಇಲ್ಲ ಮೇಡಮ್ ಅವ್ರೆ. ಇಂಥವ್ರು ದನ ಕಾಯೋರು ಸಹ ಮಾಡಲ್ಲ. ಹಂಗಂತೀರಿ ನೀವು? ದನ ಕಾಯೋರು ಒಂದಿಷ್ಟು ಜ್ಞಾನ ಇರ್ತದೆ ಅವ್ರಿಗಾರ. ಇವಾಗ ಒಂದಿಷ್ಟು ಅಲ್ಲ ಸರ್, ಓಟ್ ಕೇಳಕ್ ಬಂದಾಗ್ಲೋ ಅಥವಾ ನಿಮ್ ಪ್ರಾಬ್ಲಮ್ಗಳಿದ್ದಾಗ್ಲೋ ನೀವು MLA ಕಾಂಟ್ಯಾಕ್ಟೇ ಮಾಡಲ್ವಾ? ಅಯ್ಯೋ, ಸಿಗದಲ್ಲ ಮೇಡಮ್ ಅವರು, ಕೈಗೆ ಸಿಗಲ್ಲ ಅಂತೀರಾ? ಹೌದೌದೌದು. ಮತ್ತೆ ಯಾವಾಗ ವರ್ಷಕ್ಕೆ ಒಂದ್ಸಲ ಮಾತ್ರ ಓಟ್ ಕೇಳ್ಬೇಕಾದ್ರೆ ಬರೋದು? ಅಷ್ಟು ಬಿಟ್ರಿ ಯಾತದ್ದೆಲ್ಲ ಉಪಯೋಗನೇ ಇಲ್ಲ. ಓಟ್ ಕೇಳಕ್ ಬಂದಾಗ್ಲೂ ನೀವೇನ್ ಕೇಳಲ್ವಾ? ನಿಮ್ಮೂರಲ್ಲೆಲ್ಲ ಸ್ಕೂಲು, ಈ ರಸ್ತೆ, ನೀರು ಇವೆಲ್ಲ ಹೆಂಗಿದಾವೆ? ಒಂದ್ಸರಿ ಬೋರ್ ಕೆಟ್ರೆ ಅದು 1 ವಾರ ಬೇಕಾದ ರಿಪೇರಿ ಆಗಕ್ಕೆ. ಅಂದ್ರೆ ಆ ಮೋಟರ್ ಸರಿ ಮಾಡಿಸ್ಲಿಕ್ಕೆ 1 ವಾರ ಬೇಕು. ಆದ್ರೂ ನೋ ಯೂಸ್ ಮೇಡಮ್. ಇಂತ ಅಲ್ಲಿ ಓಟ್ ಹಾಕಿಸ್ಕೊಳ್ಳೋದು, ಇಲ್ಲಿ ಬಂದು ಕುತ್ಕೊಳ್ಳೋದು ಬೆಂಗಳೂರಲ್ಲಿ ಬೆಚ್ಚಗೆ ದಿಮ್ಮನೆ ರಂಗ ಅಂತ ಕುತ್ಕೊಬಿಡೋದು. ಊರಿನ ಜನ ಹಾಳಾಗೋಗ್ಲಿ ಅಲ್ಲಿ. ಅವ್ರ ಫ್ಯಾಮಿಲಿ ಅವ್ರು ಚೆನ್ನಾಗಿರಕ್ಕಷ್ಟೇನೆ. ಅವ್ರ ಫ್ಯಾಮಿಲಿ ಅವ್ರು ಚೆನ್ನಾಗಿರಕ್ಕೆ ನೀವು ಓಟ್ ಹಾಕ್ಬೇಕು. ಹೌದು. ಈ ಮೀಸಲಾತಿ ಕ್ಷೇತ್ರಗಳು ಅಂತ ಬಂದಾಗ ಸ್ವಲ್ಪ ಕನ್ಸರ್ನ್ ಇರುತ್ತೆ. ಬಟ್ ಇದನ್ನೇ ಅಡ್ವಾಂಟೇಜ್ ತಗೊಂಡು ಇವ್ರುಗಳು ಹಿಂಗೆ ಮಾಡಿದ್ರೆ, ನಮ್ಮನ್ನು ಬಿಟ್ರೆ ಇನ್ಯಾರು ನಿಂತ್ಕೊಳ್ಳಲ್ಲ, ನಾವೇ ಗೆಲ್ಲೋದು ಅನ್ನೋ ಧಿಮಾಕ್ ಬಂದ್ಬಿಟ್ರೆ ಊರಿನ ಅಭಿವೃದ್ಧಿ ಹೇಳಿ. ಮೀಸಲಾತಿ ಅಂತ ಕೊಟ್ಟಲ್ಲಿ ಏನ್ ಪ್ರಯೋಜನ ಹೇಳ್ರಿ ಮೇಡಮ್ ಅವರೇ? ಈಗ ಏನಾರ ಮುಂದೆ ಹೋಗಿ ಮಾಡಿದ್ರೆ ಅವ್ರನ್ನ ಏನಾರ ಮಾಡಿ ತೊಂದರೆ ಮಾಡ್ತಾರಷ್ಟೇ. ಈ ರೌಡಿಜಮ್ ಬಿಟ್ಬಿಟ್ಟು ಈಗ ಮಾಡಿದ್ರಿ ಆಗ ಮಾಡಿದ್ರಿ ಅಂತ ಹೇಳಕ್ ಹೋದ್ರೆ ತೊಂದ್ರೆಗೆ ಅನುಭವಿಸ್ಬೇಕಾಗತ್ತೆ. ಸರಿ, ಧನ್ಯವಾದ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಷ್ಟು ಓಕೆ. ಇದು ಯಾವುದೋ ಒಂದು ದಾವಣಗೆರೆದೋ, HD ಕೋಟೆದೋ, ಅಥವಾ ಚಿಕ್ಕಮಗಳೂರ್ದೋ, ಚಾಮರಾಜನಗರದ್ದೋ, ಜಗಳೂರಿಂದೋ, ಸಿರ್ಗಪ್ಪದ್ದೋ, ಕಲಬುರ್ಗಿದೋ, ಸಿಂಧನೂರ್ದೋ, ಇಂಡಿದೋ ಅಂತಲ್ಲ. ರಾಜ್ಯದ ಹಲವು ಕಡೆ ಅದರಲ್ಲೂ ಕಾಂಗ್ರೆಸ್ನವ್ರು, ಯಾಕೆ ಗೊತ್ತಾಗ ಕಾಂಗ್ರೆಸ್ ಇರುವ ಕ್ಷೇತ್ರಗಳನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಮದೇ ಆಡಳಿತ ಪಕ್ಷ ಇದ್ದಾಗ ನಿಮ್ಗಳಿಗೆ ಬಹಳ ಸುಲಭ ನಿಮ್ಮ ಮಿನಿಸ್ಟ್ರುಗಳನ್ನು ಯಾವುದ್ರ ಬಗ್ಗೆ ಅಭಿವೃದ್ಧಿ ಆಗಬೇಕು ಆ ಇಲಾಖೆ ಮಿನಿಸ್ಟ್ರುಗಳನ್ನು ಕಾಂಟ್ಯಾಕ್ಟ್ ಮಾಡೋದು ನಿಮಗೆ ತುಂಬ ಸುಲಭ. ನಿಮ್ಮ ಪಕ್ಷದ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಅಲ್ಲ CM ಇರ್ತಾರೆ. ನಿಮ್ಮ ಹೆಸರು ಹೇಳ್ಕೊಂಡು ಜನ ಓಡಾಡಲಿ ಬಿಡ್ರಿ. ನೀವು ಮಾತ್ರ ಅಭಿವೃದ್ಧಿ ಆಗೋದು, ನಿಮ್ಮ ಕುಟುಂಬ ಮಾತ್ರ ಹೊಟ್ಟೆ ತುಂಬಿಸೋದು ಅಂದರೆ 5 ವರ್ಷಕ್ಕೆ ನೀವು ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗ್ತೀರಿ? ಓಟ್ ಹಾಕಿ ಅಂತ. ಓಕೆ, ಚಿಕ್ಕಮಗಳೂರಿನಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ವಿನಯ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳಿಸಿದೆ. ಹೆಂಗ್ರಿ ಹೊಸ ಮುಖ ಕರ್ಕೊಂಡ್ಬಂದು ಕೂರಿಸಿದಿರಿ? ಹೊಸ MLA ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಹೆಂಗ್ ಓಡಾಡ್ತಾರೆ, ನಿಮ್ಮ ಕೈಗೆ ಹೆಂಗ್ ಸಿಗ್ತಾರೆ? ಏನೋ ಮೇಡಮ್ ಗೊತ್ತಾಗ್ತಿಲ್ಲ, ಏನು ಅಭಿವೃದ್ಧಿ ಮಾಡ್ತಾರೆ ಏನೋ. ಯಾಕೆ ಹಿಂಗಂದ್ಬಿಟ್ರಲ್ಲ? 20 ವರ್ಷ ಆದ್ಮೇಲೆ ಹೊಸ ಮುಖ ಕರ್ಕೊಂಡ್ಬಂದಿದ್ದೀರಾ? ಹೊಸ ಮುಖ ಬಂತು. ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಅಭಿವೃದ್ಧಿ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಅಂತ ವೀಕೆಂಡ್ ಆದ್ರೆ ಸಾಕು, ಟೂರಿಸ್ಟ್ಗಳು ಅಷ್ಟೊಂದು ಜನ ಬರ್ತಾರೆ. ಒಂದು ರಸ್ತೆ ಇಲ್ಲ ಚಿಕ್ಕಮಗಳೂರಲ್ಲಿ ಸರಿಯಾಗಿ ಅಂದ್ಬಿಟ್ರೆ ಕತೆ ಹೆಂಗೆ ಹೇಳಿ? ಹೌದು. ಹಾಸ್ಪಿಟಲಿಗೆ ಹೋಗ್ತೀರಿ ನೀವುಗಳು, ಡಾಕ್ಟ್ರು ಸಿಗಲ್ಲ, ಹೆಣ ಆಗಿ ಹೊರಗೆ ಬರಬೇಕು. ಹೌದು ಮೇಡಮ್.
ನನಗೆ ಗೊತ್ತಿರೋಂಗೆ ಹಿಂಗೆ ಪ್ರಾಬ್ಲಮ್ಮು, ನೀವು ಅಲ್ಲೇ ಇದ್ದೀರಲ್ಲ, ಇನ್ನೇನು ಪ್ರಾಬ್ಲಮ್ ನೀವು ಹೇಳಿ. ನಿಮ್ಮ ತಮ್ಮಯ್ಯವರು HD ತಮ್ಮಯ್ಯ MLA ಏನೋ ಅಧ್ಯಯನಕ್ಕೆ ಅಂತ ಹೋಗ್ತಾರಂತೆ, ಫ್ಯಾಮಿಲಿ ಟ್ರಿಪ್ಪು ಅಂತ ಹೋಗ್ತಾರಂತೆ. ಅಧ್ಯಯನ ಅಭಿವೃದ್ಧಿ ಅವ್ರ ಮನೆ ಆಗ್ಬಿಟ್ರೆ ಸಾಕಾ? ಅವ್ರ ಹೆಂಡತಿ ಮಕ್ಳು ಆಗ್ಬಿಟ್ರೆ ಸಾಕಾ? ಅವ್ರ ತಮ್ಮನ ಮಕ್ಕಳು ಅಥವಾ ಕುಟುಂಬದವ್ರು ಆಗ್ಬಿಟ್ರೆ ಸಾಕಾ? ಮಾತಾಡ್ಬೇಕು ನೀವು. ನಿಮ್ಮ ಪ್ರಾಬ್ಲಮ್ ಎಲ್ಲ ನಾನೇ ಹೇಳ್ತಾ ಇದ್ದೀನಿ. ಹೇಳಿ ಹೇಳಿ ಸಾಕಾಗಿದೆ ಮೇಡಮ್. ಗಮನಕ್ಕೆ ತರೋದು ಅಧಿಕಾರಿಗಳು ಯಾರು ನೆಟ್ಟಕ್ಕೆ ಕೆಲಸನೂ ಮಾಡಲ್ಲ. ಹಿಂದೆ ಇದ್ದಿದ್ದ MLA ಅವ್ರದ್ದು ಅದೇ ಹಣೆ ಬರನ ಅಥವಾ ಅವ್ರ ಪರವಾಗಿಲ್ವಾ? ಅವ್ರದ್ದು ಅದೇ ಹಣೆ ಬರ. ಇವ್ರದ್ದು ಇದೆ. ಇದು ಅಲ್ಲ. ಚಿಕ್ಕಮಗಳೂರವ್ರದ್ದು ಹಣೆ ಬರನೇ ಎಷ್ಟು ಹಂಗಾದ್ರೆ ಅನ್ಕೋಬಿಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹೌದೌದು. ಸರಿ, ಎನಿವೆ ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.